ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ದೀಪಗಳನ್ನು ಬೆಳಗಿಸಲು ಹಿಂದೂ ಧರ್ಮದಲ್ಲಿ ವಿಶೇಷ ನಿಯಮಗಳಿವೆ. ದೀಪದ ಜ್ವಾಲೆಯಿಂದ ಮತ್ತೊಂದು ದೀಪವನ್ನು ಎಂದಿಗೂ ಬೆಳಗಿಸಬಾರದು. ಆದರೆ ತಿಳಿದೋ ತಿಳಿದೆಯೋ ಕೆಲವರು ಈ ತಪ್ಪನ್ನು ಮಾಡ್ತಾರೆ. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಯಾಕೆ ಬೆಳಗಿಸಬಾರದು? ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರತಿದಿನ ದೈನಂದಿನ ಪೂಜೆಗಳಿಗೆ ಕೆಲವೊಂದು ನಿಯಮಗಳಿವೆ. ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು. ಪೂಜೆ ಮಾಡುವಾಗ ದೀಪ ಹಚ್ಚುವ ಸಂಪ್ರದಾಯ ಅಂತೂ ಇದ್ದೇ ಇದೆ. ದೀಪಗಳನ್ನು ಬೆಳಗಿಸಿದ ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು. ದೀಪವನ್ನು ಬೆಳಗಿಸುವುದು ಕತ್ತಲೆಯನ್ನು ತೆಗೆದುಹಾಕಿ ಜೀವನದಲ್ಲಿ ಶುದ್ಧತೆ, ಸಕಾರಾತ್ಮಕತೆ ಮತ್ತು ದೈವಿಕ ಶಕ್ತಿಯನ್ನು ಹೊರಸೂಸುತ್ತದೆ. ದೀಪ ಹಚ್ಚುವಾಗ, ದೀಪಾರಾಧನೆ ಮಾಡುವಾಗ ಪ್ರತಿಯೊಬ್ಬರೂ ತಪ್ಪದೇ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಒಂದು ದೀಪದ ಬೆಂಕಿಯಿಂದ ಇನ್ನೊಂದು ದೀಪನ ಎಂದಿಗೂ ಬೆಳಗಿಸಬಾರದು. ಏಕೆಂದರೆ ಪ್ರತಿಯೊಂದು ದೀಪವನ್ನು ಅದರ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಸ್ವತಂತ್ರವಾಗಿ ಬೆಳಗಿಸಬೇಕು. ಒಂದು ದೀಪದಿಂದ ಇನ್ನೊಂದು ದೀಪ ಯಾಕೆ ಬೆಳಗಿಸಬಾರದು ಎಂದು ಹಿರಿಯರು ಹೇಳಿದ್ದನ್ನು ನಾವು ಕೇಳಿರಬಹುದು. ಅಶುಭ ಘಟನೆಗಳನ್ನು ತೊಡೆದುಹಾಕಲು ಮತ್ತು ದೀಪದ ಜ್ವಾಲೆಯಲ್ಲಿ ದೇವರಿದ್ದಾನೆ ಎಂಬುವ ನಂಬಿಕೆಯೂ ಇದೆ. ದೀಪವನ್ನು ಬೆಳಗಿಸಿದಾಗ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೀಗಿರುವಾಗ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಯಾವಾಗಲೂ ಬೆಳಗಿಸಿದರೆ ದೀಪದಲ್ಲಿನ ಸಕಾರಾತ್ಮಕತೆಯು ಇನ್ನೊಂದಕ್ಕೆ ಪ್ರವೇಶಿಸಿ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹಬ್ಬುತ್ತದೆ. ಇದರಿಂದಾಗಿ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗಿಸಬಾರದು. ಪ್ರತಿಯೊಂದು ದೀಪವನ್ನು ಬೆಳಗಿಸುವಾಗಲೂ ದೈವಿಕ ಬೆಳಕನ್ನು ಪ್ರತಿನಿಧಿಸುವ ಶುದ್ಧ ಜ್ವಾಲೆಯೊಂದಿಗೆ ಸ್ವತಂತ್ರವಾಗಿ ಬೆಳಗಲು ಬಿಡಬೇಕು. ಮೊದಲೇ ಬೆಳಗಿಸಿದ ದೀಪದಿಂದ ಮತ್ತೊಂದು ದೀಪವನ್ನು ಬೆಳಗಿಸಲು ಬಳಸುವುದರಿಂದ ಜ್ವಾಲೆಯ ಶುದ್ಧತೆಯು ಕಲುಷಿತಗೊಳ್ಳುತ್ತದೆ. ಹೀಗಾಗಿ ಮನೆಯಲ್ಲಿ ಆಧ್ಯಾತ್ಮಿಕ ಸಾಮರಸ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಈ ರೀತಿ ಮಾಡದೇ ಇರುವುದು ತುಂಬ ಒಳ್ಳೆಯದು. ಇವತ್ತಿನ ವಿಡಿಯೋದಲ್ಲಿ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗಿಸಿದರೆ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಬರೋಣ. ಎಲ್ಲರಿಗೂ ನಮಸ್ಕಾರ.